ಸ್ನೇಹಿತರೆ, ಬುದ್ಧ ಅನೇಕ ವರ್ಷಗಳ ಕಾಲ ಸ್ತ್ರೀಯರಿಗೆ ದೀಕ್ಷೆ ನೀಡುವುದನ್ನು ನಿರಾಕರಿಸಿದರು. ಆದರೆ ಮಹಾವೀರರು ದೀಕ್ಷೆಯನ್ನು ನೀಡುತ್ತಲೇ ಹೋದರು. ಆದರೆ ಅವರಿಗಾಗಿ ಪ್ರತ್ಯೇಕ ಧ್ಯಾನದ ವಿಧಿವಿಧಾನಗಳನ್ನು ನೀಡಲಿಲ್ಲ. ಅವೆಲ್ಲ ಪುರುಷರಿಗೆ ಅವಲಂಬಿಕ ಆಗಿದ್ದವು. ಇವು ಸ್ತ್ರೀಯರಿಗೆ ಪ್ರತ್ಯೇಕ ಪರಿಣಾಮವನ್ನು ಬೀರಲೇ ಇಲ್ಲ. ವಾಸ್ತವದಲ್ಲಿ 300 ರೀತಿಯ ವಿವಿಧ ಧರ್ಮಗಳು ಇರುವಂಥ ಅಗತ್ಯವೇ ಇರಲಿಲ್ಲ. ಬೇಕಾಗಿದ್ದುದು ಕೇವಲ 2 ಧರ್ಮ ಮಾತ್ರ. ಒಂದು ಪುರುಷರಿಗಾಗಿ, ಮತ್ತೊಂದು ಸ್ತ್ರೀಯರಿಗಾಗಿ. ಹಾಗೆ ಇವುಗಳ ನಡುವೆ ಯಾವ ಸಂಘರ್ಷದ ಅಗತ್ಯವಿಲ್ಲ. ಸ್ತ್ರೀ ಪುರುಷ ಇಬ್ಬರೂ ಕೂಡಿ ಬಾಳುವುದಾದರೆ, ಪ್ರೀತಿಸಿ ಒಂದಾಗಿ ಬದುಕುವುದಾದರೆ ಈ ಧರ್ಮ ಪ್ರೇಮದ ಮೂಲ ಆಗ್ತಿತ್ತು. ಉದಾಹರಣೆಗೆ ಕುಂಡಲಿನಿ ಶಕ್ತಿಯೋಗ, ಇದು ಸ್ತ್ರೀಯರಿಗಾಗಿ ಅಲ್ಲವೇ ಅಲ್ಲ. ಈ ಮಾತು ಕೇಳಿದ ತಕ್ಷಣ ಸ್ತ್ರೀಯರಿಗೆ ಆಘಾತವಾಗುತ್ತೆ. ಕಾರಣ, ಈ ಕುಂಡಲಿನಿ ಶಕ್ತಿ ಪುರುಷರ ಸಕಾರಾತ್ಮಕ ಕಾಮಕೇಂದ್ರ ಆಧಾರಿತವಾದದ್ದು. ಇದು ಪುರುಷರ ಜನನೇಂದ್ರಿಯದ ಬೇರಿನಲ್ಲಿದೆ. ಸ್ತ್ರೀ ಲಿಂಗದಲ್ಲಿ ಸ್ತ್ರೀಗೆ ಅದು ನಕಾರಾತ್ಮಕ ಕೇಂದ್ರ. ನಕಾರಾತ್ಮಕ ಕೇಂದ್ರದಿಂದ ಊರ್ಜೆ ಎಂದು ಮೇಲಕ್ಕೆ ಏಳೋದಕ್ಕೆ ಸಾಧ್ಯವಿಲ್ಲ. ಸ್ತ್ರೀಯರು ನಮಗೆ ಕುಂಡಲಿನಿ ಮೇಲೇರುತ್ತಾ ಇದೆ ಎಂದಾಗ ಅದು ಕೇವಲ ಕಲ್ಪನೆ ಆಗಿರುತ್ತೆ. ಮೇಲಾಗಿ ಸ್ತ್ರೀಯರು ಹೆಚ್ಚು ಕಲ್ಪನಾ ಶಕ್ತಿ ಉಳ್ಳಂಥವರು. ಅತಿ ಹೆಚ್ಚು ಪುರುಷರಿಗಿಂತ ಹೆಚ್ಚು ಕಲ್ಪನಾ ಶಕ್ತಿ ಸ್ತ್ರೀಯರಿಗೆ ಇರುತ್ತೆ. ವೈಜ್ಞಾನಿಕವಾಗಿಯೂ ಇದು ಅಸಾಧ್ಯ. ಕಾರಣ, ಊರ್ಜೆ ಕೇವಲ ಸಕಾರಾತ್ಮಕ. ಆದುದರಿಂದ ಆ ಸಕಾರಾತ್ಮಕ ಧ್ರುವದಿಂದ ಮಾತ್ರ ಬರುತ್ತೆ. ಪುರುಷ ಮತ್ತು ಸ್ತ್ರೀ ಒಬ್ಬರು ಮತ್ತೊಬ್ಬರ ಸನಿಹ ಜೀವಿಸಬೇಕು. ಆಗ ತಾವು ಭಿನ್ನರು ಎಂಬುದನ್ನು ಮರೆತು ಬಿಡ್ತಾರೆ. ಒಬ್ಬರಿಗೊಬ್ಬರು ಪೂರಕವಾಗ್ತಾರೆ. ಈ ಪೂರಕತೆ ಸಾಧ್ಯವಾಗುವುದು 2 ವಿರುದ್ಧ ಧ್ರುವಗಳ ಮೂಲಕ ಮಿಲನವಾದಾಗ ಮಾತ್ರ. ಇದನ್ನು ಹೀಗೆ ನೋಡಿ ಸ್ನೇಹಿತರೆ, ಯೋನಿ ಸ್ತ್ರೀ ಶರೀರದ ನಕಾರಾತ್ಮಕ ಧ್ರುವ, ಆಕೆಯ ಸ್ತನಗಳು ಸಕಾರಾತ್ಮಕ ಭಾಗ. ಚುಂಬಿಸುವ ದಂಡದ ಧನಾತ್ಮಕ ಭಾಗ ಆಕೆಯ ಸ್ತನಗಳ ಬಳಿ ಇದೆ. ಋಣಾತ್ಮಕ ಭಾಗ ಯೋನಿಯಲ್ಲಿದೆ. ಪುರುಷನಿಗೆ ಇದು ಉಲ್ಟಾ ಆಗಿದೆ. ಹೀಗಾಗಿ ಪುರುಷ ಮತ್ತು ಸ್ತ್ರೀಯರ ಇಬ್ಬರ ಸ್ತನಗಳು ಬೆರೆತಾಗ ಋಣಾತ್ಮಕ ಧ್ರುವಗಳ ಮಿಲನ ಆಗುತ್ತೆ. ಸಂಭೋಗದಲ್ಲಿ ಕಾಮಕೇಂದ್ರಗಳ ಮಿಲನವಾದಾಗ ಧನಾತ್ಮಕ ಮತ್ತು ಋಣಾತ್ಮಕ ಧ್ರುವಗಳ ಮಿಲನ ಆಗುತ್ತೆ. 2 ಚುಂಬಕಗಳ ದಂಡಗಳು ತಮ್ಮ ವಿರುದ್ಧ ಧ್ರುವಗಳ ಬಳಿ ಮಿಲನವಾದಾಗ ಅಲ್ಲೊಂದು ವರ್ತುಲ ಅನ್ನೋದು ಸೃಷ್ಟಿಯಾಗುತ್ತೆ. ಊರ್ಜೆ ಚಲಿಸುತ್ತೆ. ಆದರೆ ಈ ವರ್ತುಲ ಸೃಷ್ಟಿ ಆಗೋದಿಕ್ಕೆ ಸ್ತ್ರೀ ಮತ್ತು ಪುರುಷ ಇಬ್ಬರು ಪ್ರೇಮದಿಂದ ಬೆರೆತಾಗ ಮಾತ್ರ ಸಾಧ್ಯ. ಪ್ರೇಮ ಇಬ್ಬರ ನಡುವೆ ಇಲ್ಲದೇ ಇದ್ದರೆ ಆಗ ಕೇವಲ ಕಾಮಕೇಂದ್ರದ ಮಿಲನವಾಗುತ್ತೆ ಅಷ್ಟೇ. ಪಾಸಿಟಿವ್ ಮತ್ತು ನೆಗೆಟಿವ್ಗಳ ಮಿಲನ. ಅಲ್ಲಿ ಯಾವುದೇ ಊರ್ಜೆ ವರ್ತುಲ ಕೂಡ ಸೃಷ್ಟಿ ಆಗೋದಿಲ್ಲ. ಆದ್ದರಿಂದಲೇ ಕಾಮದ ಸುಖವನ್ನ ಪ್ರೇಮವಿಲ್ಲದೆ ಅನುಭವಿಸೋದಿಕ್ಕೆ ಹೋದರೆ ನಾವು ಅಂತಿಮ ಕಾಲದವರೆಗೂ ಅತೃಪ್ತರಾಗಿ ಉಳಿತೀವಿ.